ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ನಲ್ಲಿ ಮಾತಾಡ್ತಾ ಇರುವಂತದ್ದು, ಟಿ ಶರ್ಟ್ ಹಾಕೊಂಡಿರೋ ಇದನ್ನ ವೈರಲ್ ಮಾಡ್ತಾರೆ. ಮತ್ತು ಖುದ್ದಾಗಿ ಗೃಹ ಮಂತ್ರಿಗಳಿದ್ರೆ ಇಲ್ಲಿ ನಾನೇ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ, ಸಿಎಂ ಒಟ್ಟಿಗೆ ಮಾತಾಡಿ ಈ ರೀತಿ ಮಾಡಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಡದಿ ಹೋರಾಟ ಅಂದ್ರೆ JDS ನಿಂದ ಹತ್ತಿಕ್ಲಿಕ್ಕೆ ಪ್ರಯತ್ನ ಆಯ್ತು ಅಂತ ಅನಿಸ್ತದೆ. ನೋಡ್ರಿ, ಬ್ಲ್ಯಾಕ್ ಮೇಲ್ ಮಾಡ್ಲಕತ್ತಾರ. ಈ ನೀವು ತನಿಖೆ ಬಿಡದಿಕ್ಕಿಂತ ಮೊದಲನೇ ಯಾಕೆ ನೀವು ಎಷ್ಟು ಸಲ ಆ ಜೈಲಿನಾಗ ಕಂಪ್ಲೇಂಟ್ ಬಂದಾವು? ಅಲ್ಲಿ ಒಳಗೆ ಎಲ್ಲ ರಾಜಾರೋಷವಾಗಿ ಗಾಂಜಾ, ಅಫೀಮು, ವೈಶ್ಯಾವಾಟಿಕೆ ಎಲ್ಲ ನಡೀತದ. ಅಲ್ಲಿ ಒಬ್ರು ಹೆಣ್ಮಕ್ಳಿದ್ರಲ್ಲ, ಅವ್ರು ಯಾರು ಮೇಡಮ್ ಅವರು, ಅವ್ರು ಬಂದು ಓಪನ್ ಆಗಿ ಹೇಳ್ಯಾರ. ಅದನ್ನ ಕ್ರಮ ತಗೋಲಾರ್ದಾನೆ ಬಿಡದಿ ಹೋರಾಟ ಅದನ್ನ ಒಂದ್ ರೀತಿ ಅದರ ಒಂದು ಪವಿತ್ರತೆಯನ್ನು ಹಾಳು ಮಾಡ್ಲಿಕ್ಕೆ, ಈ ದೇವೇಗೌಡರ ಕುಟುಂಬವನ್ನ ಅಪಮಾನ ಮಾಡ್ಲಿಕ್ಕೆ ನೀವು ಕ್ರಮ ತಗೋರಿ. ನೀವು ನಾವನ್ನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಆದ್ರೆ ಇದನ್ನೇ ಯಾಕೆ ಬಿಡದಿಕ್ಕಿಂತ ಮೊದಲು ಯಾಕೆ ಮಾಡ್ಲಿಲ್ಲ? ಇದೇನು ಬಿಡದಿ ಹೋರಾಟ ಚಾಲು ಆದಾಗಿನಿಂದ ಆ ಜೈಲ್ನಾಗ ಏನು ನಮ್ಮ ಪರಪ್ಪನ ಅಗ್ರಹಾರನಾಗ ನಡೆದಿಲ್ಲ. ಭಾಳ ವರ್ಷಗಳಿಂದ ಎಲ್ಲ ಒಳ್ಳೆ IPS ಅಧಿಕಾರಿಗಳು ಅದನ್ನ ಸಾಕಷ್ಟು ಸಲ ಮನಸ್ಸು ಬಿಚ್ಚಿ ಹೇಳಿದ್ದಾರೆ. ಅವ್ನು ಟ್ರಾನ್ಸ್ಫರ್ ಮಾಡಿಬಿಡ್ತೀರಿ, ಯಾಕಂದ್ರೆ ನಿಮ್ಗೆ ಮಾಮೂಲಿ ಸಿಗ್ತೈತೆ. ಅಲ್ಲಿರೋ ಜೈಲ್ ಸೂಪರಿಂಟೆಂಟು ಅಲ್ಲಿ ಹೆಡ್ ಏನದಾನ ಅವರು ನೋಡ್ರಿ, ಇಂತಿಂತ ನಟೋರಿಯಸ್ ಜನ ಅದಾರ, ಅಲ್ಲಿ ಭಯೋತ್ಪಾದಕರು ಅದಾರ, ಮತ್ತು ಪೊಲಿಟಿಕಲಿ ಭಾಳ ಇನ್ಫ್ಲೂಯೆನ್ಸ್ಡ್ ಏನು ಪ್ರಿಸನರ್ ಅದಾರ. ಅಲ್ಲಿ ನೀವು ಇದನ್ನ ರೇವಣ್ಣನ ಒಂದು ಉದಾಹರಣೆ ತಗೊಂಡು ಅವರು ಬಿಡದಿ ಹೋರಾಟದಿಂದ ಹಿಂಸರಿಬೇಕು. ಮತ್ತ ಈಗ ಹಂಗೇನಾರ ಮಾಡ್ಯಾರ ಅಂತೇಳಿ ನಮ್ಮ BJP ಅಧ್ಯಕ್ಷ ಭಾಳ ಬುದ್ಧಿವಂತರಿ, ಕಿರಿಕಿರಿ ಬೇಡ ನಾವ ಎಲ್ಲಿದ್ರಿ ನೋಡ ಇಲ್ರಿ ಅಲ್ಲಿ ಎಲ್ಲ ಪರಿಹಾರ ತಗೊಂಡಾರ ಅಂತೇಳಿ ಮಧು ಬಂಗಾರಪ್ಪನ ಮುಂದೆ ಹೇಳಿ ಕರೆಯಾಕ ಆದ ಕರೇ ಬುದ್ಧಿವಂತ. ಈಗ ಅಲ್ಲಿ ಇನ್ನೊಂದೇನು ವಿಶೇಷವಾಗಿ ಅಂದ್ರೆ ಅವ್ರು ಏನಿಗೆ ನಿನ್ನೆ ಒಂದು ಬಿಡುಗಡೆ ಆಗಿದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವ್ರು 10 ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ಉಳಿದವ್ರು ಯಾರ್ದು ಕೂಡ ಮೊಬೈಲ್ ನಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಆ ರೀತಿ ವಿಡಿಯೋ ಯಾವ್ದು ರಿಲೀಸ್ ಆಗಿಲ್ಲ, ಯಾವ್ದು ವೈರಲ್ ಆಗಿಲ್ಲ. ಕೇವಲ ರೇವಣ್ಣ ಮಾತ್ರ ಏನು ಪ್ರಜ್ವಲ್ ರೇವಣ್ಣ ಏನ್ ಮಾತಾಡ್ತಾ ಇದ್ರು ಅದು ಮಾತ್ರ ವೈರಲ್ ಆಗಿದೆ. ಅದೇ ಹೊರಗಡೆ ಸಿಕ್ತು, ಅದ್ಯಾಕೆ ಹೊರಗಡೆ ಬಂದು ಅದ ಹೆಂಗ್ ಸಾರ್ವಜನಿಕವಾಗಿ ಇವರು ಬಿಡುಗಡೆ ಮಾಡಿದ್ರು ಅಂದ್ರೆ ಉದ್ದೇಶಪೂರ್ವಕವಾಗಿ ಆ ಒಂದು ದ್ವೇಷವನ್ನ ಏನು ಕುಮಾರಸ್ವಾಮಿ ಅವರು ಅವರ ನಿಖಿಲ್ ಕುಮಾರಸ್ವಾಮಿ ಅವರು ಉಗ್ರವಾಗಿ ಹೋರಾಟ ಪ್ರಾರಂಭ ಮಾಡಿದ್ರು. ಇವರೆಲ್ಲ ಸುಳ್ಳು ಹೇಳಿದಾರಲ್ಲ, ರೈತರಿಗೆ ಎಲ್ಲ ಅಲ್ಲಿ ಏನು ಬೆಳೆನೇ ಇಲ್ಲ, ನೀರೇ ಇಲ್ಲ, ಅದ್ರ ಬಗ್ಗೆ ಅಪಮಾನ ಮಾಡಿದಾರಲ್ಲ ರೈತರಿಗೆ. ಇದೆಲ್ಲ ಬಣ್ಣ ಬಯಲಾಗ್ತದೆ ಅಂತ ಹೇಳಿ, ಯಾಕಂದ್ರೆ ಭಾಳ ಸಲ ಹೇಳೀನಿ. ಅಲ್ಲಿ ರೈತರೇ ಹೇಳಿದ್ದು ನನಗೆ ಏನಪ್ಪಾ ಅಂದ್ರೆ ಇದು ಸೋನಿಯಾ ಗಾಂಧಿ ಹಳೆಯ ರಾಬರ್ಟ್ ವಾದ್ರಾಗೆ ಒಂದು ದೊಡ್ಡ ಮೊತ್ತದ ಕಾಣಿಕೆಯಾಗಿ ಬಿಡದಿ ಜಮೀನು ಕೊಡೋರು ಅದಾರ ಮುಖ್ಯಮಂತ್ರಿ ಮಾಡಿದ್ದಕ್ಕೆ. ಇದು ಭಾಳ ರೈತರು ಹೇಳ್ಯಾರ. ನಾ ಬಿಡದಿಗೆ ಹೋದಂಗ ಇವತ್ತು ಮುಂಜಾನೇನು ಅಲ್ಲಿ ಒಬ್ಬ ಚೇತನ್ ಶಿವರಾಮೇಗೌಡ ಅಂತ ಒಬ್ಬ ರೈತ ನಾನು ಫೋನ್ ಮಾಡಿದ್ದೆ ಬೆಳಿಗ್ಗೆ, ಅಲ್ಲಿ ದಳ್ಳಿ ಕೂತಿದ್ರು. ಅವ್ರು ಅದೇ ಹೇಳ್ತಾರೆ, ಇದರಿಂದ 30,000 ಕೋಟಿ ರೂಪಾಯಿ ದೊಡ್ಡ ಒಂದು ಹಗರಣ ಇದೆ. ಅದನ್ನ ಏನಾರು ಮಾಡಿ ಅದು ಲ್ಯಾಂಡ್ ಎಕ್ವಿಸಿಷನ್ ಮಾಡಬೇಕು, ಅದನ್ನ ರೈತನ ಒಕ್ಕಲೆಬ್ಬಿಸ್ಬೇಕು. ಪಾಪ ಅವ್ರಿಗೆ ಒಂದು 2 ಕೋಟಿ 3 ಕೋಟಿ ಕೊಡ್ಕೊಂತ ಆಸೆ ಹಚ್ಚಿ ಏನು ಹಾಳು ಮಾಡ್ತಾ ಇದ್ದಾರಲ್ಲ. ಈ ಮುಖ್ಯಮಂತ್ರಿ ಅವ್ರಿಗೆ ಈ ರಾಜ್ಯದ ರೈತರು ನೆಮ್ಮದಿ ಇಲ್ಲ, ಸಾಮಾನ್ಯ ಜನನೂ ನೆಮ್ಮದಿ ಇಲ್ಲ, ದಲಿತರ ಮ್ಯಾಗ ದೌರ್ಜನ್ಯ ಅಂತರೂ ಹೆಚ್ಚಾಕೋತ ಹೊಂಟಿದೆ. ಈ ಪರಿಸ್ಥಿತಿ ಒಳಗ ನಾ ಇಷ್ಟೇ ಹೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೆ ಏನೇ ಮಾಡ್ಲಿ ಅವ್ರು ಒಟ್ಟು ಇದನ್ನ ಬಿಡದಿ ಹೋರಾಟ ಬಿಡಬೇಡಿ. ಬಿಡದಿ ಹೋರಾಟ ನಾಳೆ ನಾನು ಸೋಮವಾರದಿಂದ ಅಧಿವೇಶನಕ್ಕೆ ಹಾಜರಾಗ್ತೀನಿ. ಯಾಕಂದ್ರೆ ಇವತ್ತು ಸದನ ನಡೀದಿಲ್ಲ. ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮಂತ್ರಿಗಳು ತೀರ್ಕೊಂಡಿದ್ರಿಂದ 2 ದಿವಸ ಏನು ಕೆಲಸ ಇರೋದಲ್ಲ. ಅದಕ್ಕೆ ನಾನು ಸೋಮವಾರ ಹೋಗ್ತೀನಿ. ಬಿಡದಿ ಅಷ್ಟೇ ಅಲ್ಲ, ಇವತ್ತು ಕನಕಪುರದಲ್ಲಿ ಅದೇ ಪ್ರಾಬ್ಲಮ್ ಇದೆ. 3-4 ಕಡೆ ರೈತರು ವಿರೋಧ ಮಾಡಿದ್ರು ಅವ್ರಿಗೆ ಜಬರ್ದಸ್ತಿ ತಗೋಂತದ್ದಾಗ್ತದೆ. ನಾವು ಅಲ್ಲಿ ವಿಧಾನಸಭೆಯಲ್ಲಿ ನಾವು ಕೇಳ್ತೀವಿ, ಪ್ರಶ್ನೆ ಕೇಳ್ತೀವಿ ಮುಖ್ಯಮಂತ್ರಿಗಳಿಗೆ.